ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಜೇಂದ್ರ ಅವರು ರಾಜಕೀಯ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಗೌರವಾನ್ವಿತ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರು ಕೂಡ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಮಾತನ್ನು ಕೂಡ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಆಗಬೇಕು. ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಭಾವನೆ ಅವ್ರಲ್ಲಿ ಏನಿದೆ ಅದು ಒಳ್ಳೆಯದು. ಆದರೆ ರೈತರಿಗೆ ಒಳ್ಳೆಯದಾಗ ನಿಟ್ಟಿನಲ್ಲಿ, ಕಬ್ಬು ಬೆಳೆಗಾರರಿಗೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ಗೌರವಾನ್ವಿತ ಸಚಿವರು ಕೂಡ ಸಕಾರಾತ್ಮಕ ಸ್ಪಂದನೆ ಮಾಡಬೇಕು. ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹೇರುವಂಥ ಕೆಲಸ ಅವರು ಕೂಡ ಮಾಡಬೇಕು. ಧನ್ಯವಾದ. ನಿನ್ನೆ ಸಿದ್ದರಾಮಯ್ಯ ಅವರು ಸರ್ FRP ಅವರು ಕೇಂದ್ರದವ್ರು ಕೊಡಬೇಕು, ರಾಜ್ಯ ಸರ್ಕಾರದವರಲ್ಲ ಅಂತ ಹೇಳಿದ್ದಾರೆ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇದೇ FRP ಪ್ರೈಸ್ ಇಡೀ ದೇಶದಲ್ಲಿರುವಂಥದ್ದು. ಗಡಿ ಭಾಗದಲ್ಲೇನು ಕಬ್ಬು ಬೆಳೆಗಾರಿದ್ದಾರೆ, ಕರ್ನಾಟಕದಲ್ಲಿ 3,000 ರೂಪಾಯಿ ಕೊಡ್ತಾರೆ. ಆದರೆ 50 ಕಿಲೋಮೀಟ್ರ್ ಹೋಗಿ ಮಹಾರಾಷ್ಟ್ರದಲ್ಲಿ ಇದೇ ನಮ್ಮ ನಾಡಿನ ರೈತರು ಅಲ್ಲಿ ಕಬ್ಬು ಅಲ್ಲಿ ಕೊಟ್ಟರೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ 3,300-400 ರೂಪಾಯಿ ಕೊಡ್ತಾ ಇದ್ದಾರೆ. ಯಾಕೆ ವ್ಯತ್ಯಾಸ? FRP ಒಂದೇ ಇದೆ ಪ್ರೈಸ್ ಆಗಾದರೆ. ಇಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪರವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಬೆಳೆಗಾರರನ್ನು ಎಲ್ಲರನ್ನೂ ಕರೆದು ಮಾತನಾಡುವಂಥ ಕೆಲಸ ಮಾಡಿದ್ರು. ಎಲ್ಲ ಮಾಲೀಕರ ಜೊತೆಲೂ ಕೂಡ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ನೀಡಿದರು. ಆದರೆ ಇವತ್ತು ಅದು ಆಗಿಲ್ಲ. ಹಾಗಾಗಿ ಇವತ್ತು ಸಮಸ್ಯೆ ಆಗಿರೋದು.